ನನ್ನ ಉಸಿರಿನಲ್ಲಿ ಬರುತ್ತಾ ಕನ್ನಡ ಕಲಾಭಿಮಾನಿಗಳ ಪಾದಾರವಿಂದ ಜಗ್ಗೇಶನ ಕೋಟಿ ಕೋಟಿ ನಮಸ್ಕಾರಗಳು, ಶರಣು ಅಡ್ವಿದೆ. ಮೈ ಡಿಯರ್ ಫ್ರೆಂಡ್ಸ್, ದೊಡ್ಡವರು ಒಂದು ಮಾತನ್ನ ಹೇಳ್ತಾರೆ, ತುಂಬಾ ಅತ್ಯಂತ ಶ್ರೀಮಂತನಾಗಿದ್ದವನು ಬಡವ ಆಗಿದ ತಕ್ಷಣ ಅವನು ನಿಜವಾಗ್ಲೂ ಬಡವ ಆಗ್ತಾನೋ ಇಲ್ವೋ ಅನ್ನೋದಕ್ಕೆ ಒಂದು ಕಾರಣ ಇರುತ್ತೆ. ಯಾರು ಆತ್ಮವಿಶ್ವಾಸವನ್ನ ಕಳ್ಕೊಂಡಿರ್ತಾನೆ ಅವನು ನಿಜವಾದ ಬಡವ ಆಗ್ತಾನೆ. ಯಾರಿಗೆ ಆತ್ಮವಿಶ್ವಾಸ ಇರುತ್ತೆ ಅವನು ಎಷ್ಟೇ ಕೋಟಿ ಕಳ್ಕೊಂಡ್ರು ಕೂಡ ಅವನು ಬಡವ ಆಗೋದಿಲ್ಲ, ಅವನು ಶ್ರೀಮಂತನಾಗಿ ಇರ್ತಾನೆ. ಇದು ಒಂದು ಬಹಳ ಬ್ಯೂಟಿಫುಲ್ ಗೇಮ್ ಶೋ. ಈ ಗೇಮ್ ಶೋ ಅಲ್ಲಿ ಆತ್ಮವಿಶ್ವಾಸ ಯಾರು ಇಟ್ಕೊಂಡ್ ಬರ್ತಾರೋ ಅವರೆಲ್ಲರೂ ಕೂಡ ಸಾಹುಕಾರ ಆಗ್ಬಹುದು. ಕಮಾನ್, ವೆಲ್ಕಮ್ ಎವ್ರಿಬಡಿ ಟು ದಿಸ್ ಬ್ಯೂಟಿಫುಲ್ ಶೋ. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬೈ ಕೈಲಾಸ್ ಫ್ಯೂಚರ್ ಮೊಬೈಲ್. ನಿನ್ನೆ ಸಂಚಿಕೆಯಲ್ಲಿ ತಾವು ನೋಡಿದ್ರಿ, ದಟ್ ಮೀನ್ಸ್ ಶನಿವಾರ ದಿವ್ಯಶ್ರೀ ಮತ್ತು ವೈಶಾಲಿ ನಿನ್ನೆ ಆಡದಂತ ಹೆಣ್ಮಕ್ಳು 3 ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟು 18 ಲಕ್ಷನ ಬಿಟ್ಟೋಗಿದ್ದಾರೆ. ಇವತ್ತು ಭಾನುವಾರ ನಿಮ್ಮೆಲ್ರಿಗೂ ಖುಷಿ ಕೊಡೋದಕ್ಕೆ ಮತ್ತೆ ನಾನು ಬಂದಿದ್ದೀನಿ. ಅವ್ರನ್ನ ಸ್ಟೇಜ್ ಮೇಲೆ ಕಳಿಸ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ದಿವ್ಯಶ್ರೀ ಅಂಡ್ ವೈಶಾಲಿ ಆನ್ ಸ್ಟೇಜ್. ನಮಸ್ಕಾರ ಅಮ್ಮ. ನಮಸ್ತೆ ಸರ್. ನೆನ್ನೆಲ್ಲ ಕರೆಕ್ಟ್ ಆಗಿ ನಿದ್ರೆ ಮಾಡಿದ್ರಮ್ಮ? ಸ್ವಲ್ಪ ಊಟ ಮಾಡಿದ್ರಮ್ಮ? ಹಾ ಸರ್. ಚೆನ್ನಾಗಿ ನಿದ್ರೆ ಬಂತಮ್ಮ? ಸ್ವಲ್ಪ ಟೆನ್ಷನ್ ಅಲ್ಲಿ ಕನ್ಸಲ್ಲೆಲ್ಲ ದುಡ್ಡು ಬರ್ತಾ ಇತ್ತಮ್ಮ ಅಂತ ಬರ್ತಾ ಇತ್ತಮ್ಮ? ಖಂಡಿತ ಸರ್. ಬರ್ತಾ ಬರೀ 18 lakhs ತಲೆಯಲ್ಲಿದೆ ಸರ್. ಯಾಕೆ 1 crore ಬರ್ಲಿಲ್ವಾ ನಿಮ್ಗೆ? ಕಳ್ಕೊಂಡ್ಬಿಟ್ಟಿದೀವಲ್ಲ ಸರ್. ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಿಮ್ಮಿಬ್ಬರಲ್ಲಿ ಒಂದು ಈ ಕಲೆಗೆ ಸಂಬಂಧಪಟ್ಟಂತ ಯಕ್ಷಗಾನದಲ್ಲಿ ಯಾರು ತುಂಬಾ ಇಂಟ್ರೆಸ್ಟೆಡ್? ನಾನ್ ಸರ್. ಹೌದಾ? ಹೋಗ್ಕೊಳ್ಳಿ, ಯಕ್ಷಗಾನ ನೀವು ಕಲಿಬೇಕು ಅಥವಾ ಅದ್ರ ಬಗ್ಗೆ ಗೊತ್ತಿರಬೇಕು ಅಂದ್ರೆ ನಿಮ್ಮ ಹಿನ್ನೆಲೆ ಏನು? ಯಾರಾದ್ರೂ ಅದ್ರ ಬಗ್ಗೆ ಗೊತ್ತಿರೋರಿದಾರಾ? ನಾನು ಹುಟ್ಟಿರೋದೆಲ್ಲ ಉಡುಪಿಲಿ ಆಗಿರೋದ್ರಿಂದ ನಮ್ದದು ಗಂಡು ಮೆಟ್ಟಿದ ಕಲೆ ಸರ್. ಯಕ್ಷಗಾನದಲ್ಲಿ ಹೆಂಗ್ ಮಾಡ್ತಾರೆ ಸರ್? ಯಕ್ಷಗಾನದಲ್ಲಿ ಅಷ್ಟೊಂದು ಇದ್ ಮಾಡಲ್ಲ. ಯಾವ ಟೈಪ್ ಮಾಡ್ತಾರೆ? ನೃತ್ಯ ಮತ್ತೆ ಮಾತು ಎರಡು ಇರುತ್ತೆ ಅದ್ರಲ್ಲಿ. ಅದನ್ನ ತೋರಿಸಬಹುದಲ್ಲ? ಖಂಡಿತ ಸರ್. ಮಾಡಿ ತೋರಿಸಿ. ತೈ 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 ತೈ. ಸರ್, ಇದು ಯಕ್ಷಗಾನದ ಪ್ರವೇಶ ನಾವು ಹೀಗೆ ಮಾಡೋದು ಸರ್. ಈ ತರ ಪ್ರವೇಶ ಮಾಡ್ತೀರಿ. ನನಗೆ ಯಕ್ಷಗಾನದಲ್ಲಿ ಒಂದು ಚೆನ್ನಾಗಿ ಜ್ಞಾಪಕ ಇರೋದು ಏನಂದ್ರೆ, ನಮ್ಮ ಯಜಮಾನರು ರಾಜ್ಕುಮಾರ್ ಅವರು ಪಿಕ್ಚರು ನಾನಿನ್ನ ಮರೆಯಲಾರೆ ಅಂತ ಒಂದು ಚಿತ್ರದಲ್ಲಿ, ಅದರಲ್ಲಿ ಒಂದು ಇಂಟರ್ವೆಲ್ ಬ್ಲಾಕ್ ಅಥವಾ ಬಿಫೋರ್ ಇಂಟರ್ವೆಲ್ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟಿದ್ದು ಒಂದು ಬರುತ್ತೆ. ಅದು ಜ್ಞಾಪಕ ಇದೆ ನನಗೆ. ಇದೇ ತರ ಕೊಲ್ಲನೇತಕ್ಕೆ ಎಣ್ಣೆ ಮಲ್ಲಿಗ ನಿಲ್ಲಿ ಹನುಬಾರೇ ಮೆಲ್ಲಗೆ ಬರುತ್ತೀಹ ನಲ್ಲನ್ನ ನೋಡೆ ಕುಡಿ ಕುಡಿ ದಾಡೆ ತಗದೈ ತಗದ. ನನ್ನ ಪ್ರಕಾರ ಎಲ್ಲಾ ಕಲಾವಿದರಿಗಿನ್ನ ಉತ್ಕೃಷ್ಟವಾದಂತ ಕಲಾವಿದರು ಈ ಪ್ರಪಂಚದಲ್ಲಿ ಯಕ್ಷಗಾನ ಕಲಾವಿದರು ಮಾತ್ರ. ಈಗ ನಿಮ್ಮ ಹೆಜ್ಜೆ ಗುರುತನ್ನ ನೋಡೋಣ. ಈಗ ಹೆಜ್ಜೆ ಗುರುತು ಪ್ಲೀಸ್. ನಿಮ್ಮ ಹತ್ರ 18 ಲಕ್ಷ ಇದೆ. 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ. ನನ್ನ ಹತ್ರ 4 ಪ್ರಶ್ನೆಗಳಿದ್ದಾವೆ. ಇವಾಗ ಕಾನ್ಫಿಡೆಂಟ್ ಆಗಿ ನಿಂತ್ಕೊಬಿಡಿ. ನನಗೆ ಇವ್ರು ಮೇಡಮ್ ಅವ್ರು ನೋಡಿದ್ರೆ ನನಗೆ ಏನೋ ಆಗೋ ಟೆನ್ಷನ್. ಇಲ್ಲ ಸರ್, ಇವಾಗ ಫುಲ್ ಕಾನ್ಫಿಡೆಂಟ್. ನೀವು ಗಟ್ಟಿಗೆ ನಿಂತ್ಕೊಡ್ರಿ. ನನ್ಗೆ ಯಾಕೆಂದ್ರೆ ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇರುತ್ತೆ ಅಂದ್ರೆ, ಅಯ್ಯೋ ಅಮೌಂಟ್ ಬರ್ತದ ಹೋಗ್ತದ, ಅಯ್ಯೋ ಅಕಸ್ಮಾತ್ ಹೋಗಿಬಿಟ್ರೆ ಹಣ ಏನಪ್ಪ ಮಾಡೋದು. ಟೆನ್ಷನ್ ಬೇಡ್ರಿ, ಹಣ ಬರುತ್ತೆ. ಬರುತ್ತಲ್ವಾ? ಗೆಟ್ ರೆಡಿ. ಇವಾಗ ರೂಲ್ಸ್ ಚೇಂಜ್ ಆಗ್ಬಿಡುತ್ತೆ. ಇವಾಗಿಂದ ಇದುವರೆಗೂ ನಿಮಗೆ 4 ಆಪ್ಷನ್ ಇತ್ತು, ಅದರಲ್ಲಿ 3 ಬಳಸ್ಕೊತಾ ಇದ್ರಿ, 1 ಬಿಡ್ತಿದ್ರಿ. ಈಗ 4ನೇ ಪ್ರಶ್ನೆಗೆ 3 ಆಪ್ಷನ್ಸ್ ಇರುತ್ತೆ, 1 ಬಿಡ್ತೀರಿ, 2 ಬಳಸ್ಕೊಂತೀರಿ. ಓಕೆ, ಕನ್ಫ್ಯೂಷನ್ ಅಲ್ವಾ? ಸೊ ಈಗ ಹೋಗೋಣ ನೆಕ್ಸ್ಟ್ ಪ್ರಶ್ನೆಗೆ. ಎಸ್, ಕ್ಯಾಟಗರಿ ಪ್ಲೀಸ್. ರಾಜಕಾರಣಿ ಪ್ರಶಸ್ತಿಗಳು. ಪ್ರಶಸ್ತಿಗಳು ಕ್ಯಾಟಗರಿ ಫಿಕ್ಸ್. ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ಏನ್ ಬರುತ್ತೆ ಅಂತ ನೋಡೋಣ. ಪದ್ಮ ವಿಭೂಷಣ, ಪದ್ಮಶ್ರೀ, ಪದ್ಮಭೂಷಣ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಏನ್ ಬರುತ್ತೆ ನೋಡೋಣ. ಪ್ರಶ್ನೆ ಪ್ಲೀಸ್. ಇವುಗಳಲ್ಲಿ ಅತ್ಯಂತ ಹೆಚ್ಚು ಮಹತ್ವದ ಪ್ರಶಸ್ತಿ ಯಾವುದು? ಆಪ್ಷನ್ಗಳಿದ್ದಾವೆ: ಪದ್ಮ ವಿಭೂಷಣ, ಪದ್ಮಶ್ರೀ, ಪದ್ಮಭೂಷಣ. ಯೋಚನೆ ಮಾಡಿ ಉತ್ತರ ನಿರ್ಧಾರ ಮಾಡಿ, ನಿಮ್ಮ ಹಣನ ಜೋಡಿಸಿ. ಯುವರ್ ಟೈಮ್ ಸ್ಟಾರ್ಟೆಡ್. ಪದ್ಮಭೂಷಣ ಅಲ್ಲ?
ಇವುಗಳಲ್ಲಿ ಅತ್ಯಂತ ಹೆಚ್ಚು ಮಹತ್ವದ ಪ್ರಶಸ್ತಿ ಯಾವುದು? ಪದ್ಮ ವಿಭೂಷಣ, ಪದ್ಮಶ್ರೀ, ಪದ್ಮಭೂಷಣ. ವಿಭೂಷಣ 40 ಸೆಕೆಂಡ್ ಇದೆ. ಪದ್ಮಭೂಷಣ ಓಕೆ. 30 ಸೆಕೆಂಡ್. ಪದ್ಮಭೂಷಣ ಓಕೆ. ಇವುಗಳಲ್ಲಿ ಅತ್ಯಂತ ಹೆಚ್ಚು ಮಹತ್ವದ ಪ್ರಶಸ್ತಿ ಯಾವುದು? ಪದ್ಮ ವಿಭೂಷಣ, ಪದ್ಮಶ್ರೀ, ಪದ್ಮಭೂಷಣ. ಓಕೆ ಬೇಡ ಇರ್ಲಿ ನೋಡು. 15 ಸೆಕೆಂಡ್. ಸರಿ ಪದ್ಮ ವಿಭೂಷಣ ಏನು ಇಟ್ಟಿಲ್ಲ. ಪದ್ಮಶ್ರೀ ಮೇಲೆ 8 lakhs ಇಟ್ಟಿದ್ದೀರಿ, ಪದ್ಮಭೂಷಣ ಮೇಲೆ 10 lakhs ಇಟ್ಟಿದ್ದೀರಿ. ಈಗ ಕ್ವಿಕ್ ಚೇಂಜ್ ಆಪ್ಷನ್ ನೀವು ಬಳಸ್ಕೊಂಡಿಲ್ಲ, ಬಳಸ್ಕೊತೀರಾ? ಏನಾದ್ರು 30 ಸೆಕೆಂಡ್ ಟೈಮ್ ಇದೆ, ಬೇಕಾ ಬೇಡವಾ? ಅದನ್ನು ಫಾಸ್ಟ್ ಆಗಿ ಡಿಸೈಡ್ ಮಾಡ್ಬೇಕು. ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಳಸ್ಕೊತೀರಿ. ಬನ್ನಿ 2 ಜಬ್ ಅಲ್ಲಿ ನಿಂತ್ಕೊಡ್ರಿ ನೋಡೋಣ. ನಿಮ್ಮ ಆನ್ಸರ್ ಟಾಪ ಇಲ್ಲ ಡ್ರಾಪ? ಡಾಕ್ಟರ್ ರಾಜ್ಕುಮಾರ್. ಸೊ ಅದೇ ಧೈರ್ಯದ ಮೇಲೆ ಇಟ್ಟಿರುದು. ಪದ್ಮಶ್ರೀ ಕೊಡ್ಬೇಕಂತ ಆಗ್ತಾ ಇತ್ತಲ್ಲ, ಗೊತ್ತಿಲ್ಲ ನೋಡುವ. ಬಟ್ ಪದ್ಮ ವಿಭೂಷಣ ಇದಕ್ಕಿಂತ ನೆಕ್ಸ್ಟ್ ಬರುತ್ತಂತ ನೋಡ. ನಾನು ರಾಜ್ಕುಮಾರ್ ಧೈರ್ಯದ ಮೇಲೆ ಪದ್ಮಭೂಷಣ. ಪದ್ಮ ವಿಭೂಷಣವೇನು? 10 lakhs. ಈಗ ಪದ್ಮಶ್ರೀ ಇದೆ 8 lakhs. ಯಾವ್ದಿರ್ಬೋದು ಇದರಲ್ಲಿ? ಗೊತ್ತಿಲ್ಲ ಸರ್. ನೋಡೋಣ ಇವೆರಡರಲ್ಲಿ ಯಾವುದು ಟಾಪ್, ಯಾವುದು ಡ್ರಾಪ್? ಪದ್ಮ ವಿಭೂಷಣವೇನು? ಕ್ವಿಕ್ ಚೇಂಜ್ ಆಪ್ಷನ್ಸ್ ನಾವು ಯೂಸ್ ಮಾಡಲಿಲ್ಲ. ಪದ್ಮಶ್ರೀ, ಪದ್ಮ ವಿಭೂಷಣ. ಸಚಿನ್ಗೆ ಯಾವ್ದು ಸಿಕ್ಕಿರೋದು? ಅದು ಪದ್ಮಶ್ರೀ ಕೊಡ್ಬೇಕಂತ ಗೊತ್ತಿಲ್ಲ ನೋಡು. ಪದ್ಮ ವಿಭೂಷಣ ಅದೇ ಡೌಟ್. ಈಗ ಪದ್ಮ ವಿಭೂಷಣವೇ ಆದ್ರೆ ಹೋಯ್ತು. ದೇವಾ ಸರಿಯಾದ ಉತ್ತರ ಪದ್ಮ ವಿಭೂಷಣ ಇದೆ ಶ್ರೇಷ್ಠವಾದ. ಪದ್ಮಭೂಷಣ ಅಂತ ಅನ್ಕೊಂಡೆ. ಪದ್ಮಭೂಷಣ ರಾಜ್ಕುಮಾರ್ ಅವರು ಕೊಟ್ಟಿದ್ದು, ಪದ್ಮಶ್ರೀ ಬಿ ಸರೋಜಾದೇವಿ ಅವರು ಕೊಟ್ಟಿದ್ದಾರೆ ನಮ್ಮ ಸ್ಟೇಟ್ ಅಲ್ಲಿ. ಫೀಲ್ ಮಾಡ್ತಿದ್ದೀರಾ? ಇಲ್ಲ ಸರ್, ಇಲ್ಲಿ ತನಕ ಬಂದಿರೋದ ಖುಷಿ ಇದೆ. ಓಕೆ, ಗೆಲ್ಲಿಕ್ಕಾಗ್ಲಿಲ್ಲ. ತನಕ ಆಡಿದೀವಿ ಅಂದ್ರೆ ಅದೇ ಖುಷಿ ಸರ್, ಖಂಡಿತ. ಒಂದೇ ಒಂದು ಆಸೆ ಸರ್, ನಿಮ್ದದು ಇದು ಹಾಡಿದೆ ಅಲ್ಲ ಸರ್, ಹಾವಾದ್ರೂ ಕಚ್ಚಬಾರ್ದ, ಅದು 1-2 ಲೈನ್ ಹೇಳಿ ಸರ್. ದೀನ ದಯಾಳು ಧರ್ಮ ರತ್ನಾಕರ ರಾವ್ ಬಹುದು ರವಿಚಂದ್ರ ಶಾಸ್ತ್ರಿ ರಾಠೋಡ ಮರಿಮ ಮಗನಾದ ನನ್ನ ಮನೆಗೆ ಕಾಗಿ ಹೋಗ್ದಂಗ ಹೋಗು, ನನ್ನ ಮನೇನೆ ಖಾಲಿ ಮಾಡಕ್ಕಂತ ಅಲ್ಲಲ್ಲ, ನಿನ್ನ ಬಾಯಿಗೆ ಮಣ್ಣಾಕ. ಥ್ಯಾಂಕ್ ಯು. ಯಾ ವೆಲ್ಕಮ್. ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್, ಪ್ಲೀಸ್ ಕಮ್. ನಮ್ಮ ಶೋಗೆ ಬಂದು ನೀವು ಬಹಳ ಬ್ಯೂಟಿಫುಲ್ ಆಗಿ ಭಾಗವಹಿಸಿ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿದ್ರಿ. ನಮ್ಮ ಕಡೆಯಿಂದ ನಿಮಗೆ ಬ್ಯೂಟಿಫುಲ್ ಗಿಫ್ಟ್ ಹ್ಯಾಂಪರ್. ನಿಮಗೋಸ್ಕರ ಇನ್ನೊಂದು ನ್ಯೂಜನ್ ಮೊಬೈಲ್ ಅಂತ ನಾನು ಹೇಳ್ತಾ ಇರ್ತೀನಲ್ಲ, ಆ ಮೊಬೈಲ್ ಫೋನ್ ರೆಡಿ ಇದೆ ನಿಮಗೋಸ್ಕರ. ಪ್ಲೀಸ್ ಕೈಲಾಶ್ ನ್ಯೂಜನ್ ಮೊಬೈಲ್. ಒಳ್ಳೇದಾಗಲಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಈಗ ಬನ್ನಿ. ಪ್ರಿಯ ವೀಕ್ಷಕರೇ, ನೀವು ಕೂಡ ನಮ್ಮ ಜೊತೆ ಆಡ್ಬೋದು ಅಂತ ಪ್ರತಿ ಎಪಿಸೋಡ್ಸಲ್ಲಿ ಹೇಳ್ತಾನೆ ಇದ್ದೀನಿ. ನನಗೂ ತುಂಬ ಆಸೆ ನೀವು ನನ್ನ ಜೊತೆ ಆಡ್ತಾ ಇರಬೇಕು, ನೀವು ಕೂಡ ಗೆಲ್ತಾ ಇರಬೇಕು ಅಂತ. ಈಗ ಭಾಳ ಪ್ರೀತಿಯಿಂದ ಹೇಳ್ತೀನಿ, ನೀವು ಪ್ರೀತಿಯಿಂದ ಬರ್ಕಣಕ್ಕೆ ಶುರು ಮಾಡ್ಕೊಳ್ಳಿ. ಆಪ್ಷನ್ ಎ ಮಲ್ಲೇಶ್ವರಂ, ಆಪ್ಷನ್ ಬಿ ರಾಜಾಜಿನಗರ, ಆಪ್ಷನ್ ಸಿ ವಿಜಯನಗರ, ಆಪ್ಷನ್ ಡಿ ಇಂದಿರಾನಗರ್. ಬರ್ಕೊಡ್ರಿ ತಾನೇ? ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆನ ಕೇಳ್ತೀನಿ. ನಮ್ಮ ಶೋನ ನೋಡ್ತಾ ಎಂಜಾಯ್ ಮಾಡ್ತಾ ಇರಿ. ಮತ್ತೆ 1 ಕೋಟಿ ಬಂದು ನನ್ನ ಮುಂದೆ ಹಾಜರಾಗಿದೆ. ಇದನ್ನ ಗೆಲ್ಲಕ್ಕೆ ಅಥವಾ ಬಿಟ್ಟು ಹೋಗೋದಕ್ಕೆ, ಈ ಆಟ ಮುಂದುವರಿಯೋದಕ್ಕೆ ಒಂದು ಜೋಡಿ ಬರಲೇಬೇಕು. ಆ ಜೋಡಿ ಯಾರಪ್ಪ ಅಂತಂದ್ರೆ ರಮ್ಯಾ ಅಂಡ್ ಪ್ರಮೋದ್. ಪ್ಲೀಸ್ ವೆಲ್ಕಮ್ ರಮ್ಯಾ, ಪ್ರಮೋದ್.
ರಮ್ಯಾ, ನಮಸ್ಕಾರ. ಪ್ರಮೋದ್. ಏನ್ ಮಾಡ್ಕೊಂಡಿದ್ದೀರಾ ಪ್ರಮೋದ್? ನಾನು ಮಂಡ್ಯದಿಂದ ಬಂದಿದ್ದೀನಿ. ನಾನು ಒಂದು ಆಪ್ಟಿಕಲ್ಸ್ ಅಲ್ಲಿ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮೇಡಮ್ ಅವರೇ, ತಮ್ಮ ನನ್ನ ಹೆಸರು ಹೆಸರು ರಮ್ಯಾ. ಎಲ್ಲ ಹೇಳ್ಬಿಡಿ. ನನ್ನ ಹೆಸರು ರಮ್ಯಾ ಅಂತ. ರಮ್ಯಾ, ನಾನು ಕನಕಪುರದಿಂದ ಬರ್ತಾ ಇರೋದು. ಕನಕಪುರ. ನಾನು ಒಂದು ಪ್ರೈವೇಟ್ ಕಂಪ್ನಿಲಿ HR ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. HR ಅಲ್ಲಿ ಇದ್ರಿ, ಹ್ಯೂಮನ್ ರಿಸೋರ್ಸ್. Yes. ಯಾವ್ದಕ್ಕೆ ಸಂಬಂಧಪಟ್ಟಿದ್ದದು? IT. ನೀವಿಬ್ರು ಏನಾಗಬೇಕು? ನಾವಿಬ್ರು ಸ್ನೇಹಿತರು. ಓಕೆ, ನಿಮಗೆ 1 ಕೋಟಿ ಏನಕ್ಕೆ ಬೇಕು ಅನ್ಸುತ್ತೆ? ಮೊದಲನೇದಾಗಿ ನನಗೆ ಮನೆಯಲ್ಲಿ ಏನು ಸಾಲ ಇದೆ ಅದನ್ನ ಮೊದಲು ತೀರಿಸಬೇಕು. ತದನಂತರ ಉದ್ಯೋಗಂ ಪುರುಷ ಲಕ್ಷಣಂ ಅನ್ನೋ ರೀತಿ ವೈಯಕ್ತಿಕ ವ್ಯಾಪಾರನ ಮಾಡಿಕೊಂಡು ನಾನು ಸೆಟ್ಲ್ ಆಗಿ ನನ್ನ ಜೀವನನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ನನಗಿಷ್ಟ. ನೀವು 1 ಕೋಟಿ ಸಿಕ್ಕರೆ ಏನ್ ಮಾಡ್ಬೇಕು ಅಂತ ಇದ್ದೀರಾ ಮೇಡಮ್ ಅವರೇ? ನಮ್ಮ ಮನೆ ಸಾಲ ತೀರಿಸಿ ನಮ್ಮ ಅಕ್ಕನ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀನಿ. ಏನ್ರಿ ಎಲ್ಲ ಬಂದವರೆಲ್ಲ ಸಾಲ ಸಾಲ ಅಂತ ಸಿಕ್ಕಾಪಟ್ಟೆ ಸಾಲ ಮಾಡಿದ್ದೀರಾ ನೀವು? ಹೌದು, ಅಪ್ಪ ಅಮ್ಮ ಮಾಡಿದ್ದಾರೆ, ಅವ್ರ ಕಷ್ಟ ಸುಖ ಹಂಚ್ಕೊಂತಾ ಇದೀವಿ. ಯಾರಿಗೋಸ್ಕರ ಮಾಡಿದಾರೆ ಸಾಲ? ನಮಗೋಸ್ಕರ, ಅದಕ್ಕೆ ನಾವೇ ತೀರಿಸ್ಬೇಕು. ಹೌದಾ? ಏನೋ ಒಂದ್ ಸ್ವಲ್ಪ ಪರ್ಸೆಂಟ್ ಋಣ ತೀರ್ಸೋಣ ಅನ್ಕೊಂಡು. ಒಂದ್ಸರಿ ಶೇಕ್ ಹ್ಯಾಂಡ್ ನೋಡಿ ಅಮ್ಮ. Thanks. ಒಳ್ಳೆ ಬುದ್ಧಿ ಇದು, ನಿಮ್ ಒಳ್ಳೆ ಬುದ್ಧಿ. ಧನ್ಯವಾದ. ಹಂಗೆ ಹೋಗ್ಬಿಟ್ಟು ಆ ದುಡ್ಡನ್ನ ಮುಟ್ಕೊಂಡ್ಬಿಟ್ಟು ಸಣ್ಣ ಮಾಡ್ಕೊಬಿಡಿ. ಇದಿಷ್ಟು ಸ್ವಯಂ ಟಾಪಕ್ ಅಂತ ವರ್ಕೌಟ್ ಆಗ್ಲಿ. ಒಂದ್ ನಿಮಿಷ ಬರ್ರಿ ಇಲ್ಲಿ. ಹೇಳಿ ಸರ್. ಇಲ್ಲ ಏನೋ ಒಳಗೆ ಬಿಟ್ಕೊಬಿಟ್ರಿ. ಇಲ್ಲ ಇಲ್ಲ ಈಗ ಗೇಮ್ ಹೋಗಕ್ ಮುಂಚೆ ಗೇಮ್ ರೂಲ್ಸ್ ಹೇಳ್ಬೇಕು ನಿಮ್ಗೆ ನಾನು. ನಿಮಗೆ ಇಲ್ಲಿ 4 ಆಪ್ಷನ್ಸ್ಗಳಿದಾವೆ. ಅದರಲ್ಲಿ 3ನ್ನ ನೀವು ಬಳಸ್ಕೋಬೇಕು, 1ನ್ನ ಬಿಟ್ಟು. ನಿಮ್ಗೆ ಯಾವ ಉತ್ತರ ಸರಿ ಇದೆ ಅಂದ್ರೆ ನಿಮ್ಮ ದುಡ್ಡನ್ನ ಅದ್ರ ಮೇಲೆ ಧೈರ್ಯವಾಗಿಟ್ಟು ಆಡಬೇಕು. ಅದಕ್ಕೆ ನಿಮ್ಗೆ 60 ಸೆಕೆಂಡ್ ಟೈಮ್ ಇರುತ್ತೆ. ಅರ್ಥ ಆಯ್ತಾ? ನಾನು ಹೇಳ್ಬೇಕಾ? ಇಲ್ಲ. ರೆಡಿ ಇದ್ದೀರಲ್ವಾ? ಆಡೋಣ ಅಲ್ವಾ? ಕಮಾನ್, ಲೆಟ್ಸ್ ಪ್ಲೇ. ವಿವೆಲ್, ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬೈ ಕೈಲಾಸ್ ಟ್ಯೂಷನ್ ಮೊಬೈಲ್. ನಮಸ್ಕಾರ. ನಮ್ಮ ಹತ್ರ 7 ಪ್ರಶ್ನೆ ಇದೆ. 1 ಕೋಟಿ ಇದೆ. ಈಗ ಆಟ ಶುರು ಮಾಡೋಣ. ಮೊದಲನೇ ಪ್ರಶ್ನೆಗೆ ಕ್ಯಾಟಗರಿ ಪ್ಲೀಸ್. ಧಾರಾವಾಹಿ, ಜಲಚರ. ಯಾವ ತಗೊಳ್ಳೋಣ? ಇಲ್ಲ ಬೇಡ, ಜಲಚರನೇ ತಗೊಳ್ಳೋಣ. ಜಲಚರ. ಜಲಚರ ನಿಮ್ಮ ಕ್ಯಾಟಗರಿ ಅಲ್ವಾ? ಕ್ಯಾಟಗರಿ ಫಿಕ್ಸ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳು ಏನ್ ಬಂದಿದಾವೆ ಅಂತ ನೋಡೋಣ. 9, 8, 10, 11. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಏನ್ ಬರುತ್ತೆ ಅಂತ ನೋಡೋಣ. ಪ್ರಶ್ನೆ: ಆಕ್ಟೋಪಸ್ ಎಷ್ಟು ಅವಯವಗಳನ್ನು ಹೊಂದಿದೆ? ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳು ಇಲ್ಲೇ ಇದಾವೆ. 9 ಇದೆ, 8 ಇದೆ, 10 ಇದೆ, 11 ಇದೆ. ಉತ್ತರನ ನಿರ್ಧಾರ ಮಾಡಿ ಹಣನ ಜೋಡಿಸಿ. ನಿಮ್ಮ ಸಮಯ ಶುರು. ಯಾವ ತಗೊಳ್ಳೋಣ? ಯಾವ್ದು ತಗೊಳ್ಳೋಣ? ನಿಂಗೆ ಯಾವ್ದು ಅನ್ಸುತ್ತೆ? ಹಾಕಿರೋ. ತಗೋ. ಇನ್ಯಾವ್ದಕ್ಕೆ ಹಾಕ್ಲಿ? ಎಷ್ಟು ಅವಯವಗಳನ್ನು ಹೊಂದಿದೆ? ಅದಕ್ಕೆ ಹಾಕಿ. 9, 8, 10. ಶೋರಾ? ಶೋರಾ? 40 ಸೆಕೆಂಡ್ ಬರುತ್ತಾ? ಇನ್ಯಾವ್ದಕ್ಕೆ ಹಾಕ್ಲಿ? ಇದಕ್ಕೆ ಇಡ್ಲಾ? ಇಡ್ಲಾ? 8ಕ್ಕೆ? ಇದಕ್ಕೆ ಇಡ್ಲಾ? ಎಲ್ಲ ರೆಡಿಯಾ? 5 ಸೆಕೆಂಡ್ಸ್. ಇನ್ನು ನೋಡ್ಲಾ? ಎಲ್ಲ ರೆಡಿಯಾ? 8 ಇಡ್ಲಾ? 4 ಆಪ್ಷನ್ಸ್ ಇಡಂಗಿಲ್ಲ ತೆಗಿ. 4 ಮೇಲೆ ಇಡಂಗಿಲ್ಲ. ಒಂಬತ್ತರ ಮೇಲೆ 28 ಲಕ್ಷ ಇಟ್ಟಿದ್ರಿ. 8 ಮೇಲೆ 36 ಲಕ್ಷ ಇಟ್ಟಿದ್ರಿ. 10 ಮೇಲೆ 36 ಲಕ್ಷ ಇಟ್ಟಿದ್ರಿ. 11 ಮೇಲೆ ಏನು ಇಟ್ಟಿಲ್ಲ. ಈಗ ಕ್ವಿಕ್ ಚೇಂಜ್ ಆಪ್ಷನ್ ಇದೆ. ಈಗ 30 ಸೆಕೆಂಡ್ಸ್ ಇದೆ. 1ನೇ ಪ್ರಶ್ನೆಯಿಂದ 6ನೇ ಪ್ರಶ್ನೆವರೆಗೂ ಬಳಸ್ಕೋಬಹುದು. ಈಗೇನ ಬಳಸ್ಕೊಂತೀರಾ ಪ್ರಶ್ನೆಗೆ? ಬೇಕಾ ಬೇಡವಾ? ಬೇಡ. 2 ಹೆಜ್ಜೆ ಮುಂದೆ ಬರ್ತೀರಾ, ನಿಂತ್ಕೊಂತೀರಾ. ನೋಡೋಣ. 9, 8, 10, 11 ಇದರಲ್ಲಿ ಇವರು ಟಾಪ ಇಲ್ಲ ಡ್ರಾಪ? ಗೊತ್ತಿಲ್ಲ, ಅದಕ್ಕೆ ಡಿವೈಡ್ ಮಾಡಿದ್ದೀವಲ್ವಾ? ಖಚಿತವಾಗಿ ಗೊತ್ತಿಲ್ಲ.
ಮೊದಲನೇ ಪ್ರಶ್ನೆ ಬಹಳ 36 28 ಒಂದೇ ಸರಿ ಡಮಾರ್. ಕಾನ್ಫಿಡೆಂಟ್ ಇರ್ಲಿಲ್ಲ. ಓಕೆ, ಅದು ನೋಡೇ ಬಿಡೋಣ. 36 ಲಕ್ಷ ಉಳ್ಕೊಳತ್ತಾ ಹೋಗುತ್ತಾ ಟಪ ಇಲ್ಲ ಟ್ರಪ? ಏನ್ ಮಾಡೋದು, ಬಂದಿದ್ವಿ, ದೇವರಿದ್ದಾನೆ. ಒಂದು ಸಣ್ಣ ಬ್ರೇಕ್ ನಂತರ ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬೈ ಕೈಲಾಶ್ ನ್ಯೂಜನ್ ಮೊಬೈಲ್. ವೆಲ್ಕಮ್ ಬ್ಯಾಕ್. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಬಿಡಿರಿ. ಪವರ್ಡ್ ಬೈ ಕೈಲಾಶ್ ನ್ಯೂಜನ್ ಮೊಬೈಲ್. ರಮ್ಯಾ, ರಜಾ, ಬುದ್ಧಿವಂತ ತರ ಹಾಡ್ತೀಯ ಅನ್ಕೊಂಡಿದ್ದೆ. ಅವನು ಬಿಟ್ಟು ನಾನು ಇಲ್ಲಿ ಕೊಂಡು ಡಮಾರ್ ಅನ್ಸ್ಬಿಟ್ಟಲ್ಲಪ್ಪ. ಇನ್ನ ಇದು ಉಳ್ಕೊಂಡಿದೆ 36. ಇದು ಡಮ್ ಅನ್ಬಿಟ್ಟು ಹೋಗ್ಬಿಡ್ತೀಯ ಮನೆಗೆ. ಈಗ ದೇವ್ರ ಜನ ಮಾಡು ಬರ್ಲಿ ಅಂತ ಬೇಡ್ಕೊಳಮ್ಮ ದೇವ್ರಿಗೆ. ದೇವ್ರ ಮೇಲೆ ನಂಬಿಕೆ ಇದೆಯಮ್ಮ? ಇದೆ. ತುಂಬಾ ಇದೆಯಾ ಕಮ್ಮಿ ಇದೆಯಾ? ತುಂಬಾನೇ ಇದೆ. ಆಡ್ಬೇಕು ಅಂತ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಯಾವುದು ನಿಮ್ಮ ಮನೆ ದೇವರು? ವೀರಭದ್ರ. ವೀರಭದ್ರ, ಶಿವನಂಶ. ನಿಮ್ಮ ಮನೆ ದೇವ್ರ ರಜಾ? ವೆಂಕಟೇಶ್ವರ. ವೆಂಕಟೇಶ್ವರ. ಕಾಸು ಕೊಡೋ ದೇವ್ರು ಬೇಡ್ಕೊಡ್ರಿ ಬರುತ್ತೆ. ಬೇಡ್ಕೊತಾ ಬೇಡ್ಕೊಡ್ರಿ. ಏನ್ ಹೇಳ್ತೀರಿ? ವೆಂಕಟರಮಣ ಗೋವಿಂದ. ಹಂಗಂದ್ರೆ ಹೋಗ್ಬಿಡ್ತೀರಿ. ವೆಂಕಟರಮಣ ಗೋವಿಂದ ಪೋಪ ಅಂತ ನಂಗೆ ಅದು. ಸಮಸ್ತ ಭುವನಾಧಾರಂ ದೋಷ ದೂರಂ ಗುಣಾಕಾರಂ ವೆಂಕಟಜಿವಾಸಂ ಶ್ರೀನಿವಾಸಂ ಟಪ ಇಲ್ಲ ಟ್ರಪ.